ಹೊನ್ನವರ ಮೂಲದ ಹಿರಿಯ ಚಲನಚಿತ್ರ ನಟ ಅನಂತನಾಗ್ ರವರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರುವುದಕ್ಕೆ ತಾಲೂಕಿನ ಅವರ ಒಡನಾಡಿಗಳು ಸಂತಸ ವ್ಯಕ್ತಪಡಿಸಿ ಚಿಕ್ಕಂದಿನಲ್ಲಿ ಅವರ ಜೊತೆ ಕಳೆದ ದಿನವನ್ನ ಮೆಲುಕು ಹಾಕಿದ್ದಾರೆ. ನಟ ಅನಂತನಾಗ್ ಅವರ ಮೂಲ ಊರು ಹೊನ್ನವರ ತಾಲೂಕಿನ ಮಲ್ಲಾಪುರ. ಅವರ ಅಜ್ಜ ಅಜ್ಜಿ, ತಂದೆ ತಾಯಿ, ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಇಲ್ಲೇ ನೆಲೆಸಿದ್ರು. ಇವರ ಕುಟುಂಬಕ್ಕೆ ಮಲ್ಲಾಪುರವೇ ಮೂಲ ಊರಾಗಿದೆ. ತಂದೆ ಸದಾನಂದ ನೆರಲಕಟ್ಟೆ ಕೆಲಸದ ನಿಮಿತ್ತ ಬೇರೆಡೆ ಇದ್ದುದರಿಂದ ಮಕ್ಕಳು ಕೂಡ ಮಲ್ಲಾಪುರ ಬಿಟ್ಟು ಹೊರಗಡೆ ಇರುವಂತಾಯಿತು. ವಿದ್ಯಾಭ್ಯಾಸವನ್ನ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಮಲ್ಲಾಪುರಕ್ಕೆ ಅನಂತನಾಗ್ ತಂದೆ ತಾಯಿ, ತಮ್ಮ ಶಂಕರ್ನಾಗ್, ಸಹೋದರಿಯರು ಆಗಾಗ ಬಂದು ಹೋಗುತ್ತಿದ್ರು. ದತ್ತ ಜಯಂತಿ ಉತ್ಸವದ ಸಮಯದಲ್ಲಿ ಅನಂತ್ ಕುಟುಂಬ ಬರುತ್ತಿತ್ತು. ಧಾರ್ಮಿಕವಾಗಿ ತೊಡಗಿಕೊಳ್ಳುತ್ತಿದ್ದ ಇವರು ಪೂಜೆ ಪುನಸ್ಕಾರದ ಜೊತೆಗೆ ಭಜನೆ ಹಾಡುವುದರೊಂದಿಗೆ ದೇವರಿಗೆ ಭಕ್ತಿ ಸಮರ್ಪಿಸುತ್ತಿದ್ರು. ಅವರ ತಾಯಿ ಅತ್ಯುತ್ತಮ ಹಾರ್ಮೋನಿಯಂ ವಾದಕರಾಗಿದ್ರು. ಅನಂತನಾಗ್ ತಬಲಾ ನುಡಿಸುತ್ತಿದ್ರು. ತಾಯಿ ಮಕ್ಕಳು ಎಲ್ಲಾ ಸೇರಿ ಭಜನೆ ಭಕ್ತಿ ಗೀತೆ ಹಾಡುತ್ತಿದ್ರು. ಅನಂತನಾಗ್ ನಾಗರಕಟ್ಟೆ ತಮ್ಮ ಜೀವನದ ಮೊದಲ 6 ವರ್ಷವನ್ನ ಕಾಸರಗೋಡಿನ ಹತ್ತಿರದ ಆನಂದಾಶ್ರಮದಲ್ಲಿ ಬೆಳೆದರು. ನಂತರ ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ಹೊನ್ನವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಮಾಡಿದ್ದಾರೆ. 5ರಿಂದ 8ನೇ ತರಗತಿ ತನಕ ಇದೇ ಶಾಲೆಯಲ್ಲಿ ಓದಿರುವ ಇವರು ಶಾಲೆಗೆ ಟಾಪ್ ಆಗಿದ್ರು. ನಂತರ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮುಂಬೈಗೆ ಹೋಗಿದ್ರು. ಅನಂತನಾಗ್ ತಂದೆ ಸದಾನಂದ್ ನಾಗರಕಟ್ಟೆ ಚಿತ್ರಾಪುರ ಮಠದಲ್ಲಿ ಮ್ಯಾನೇಜರ್ ಆಗಿ ಕೆಲಸಕ್ಕಿದ್ರು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೊನ್ನವರ ಪಟ್ಟಣದ ಜೋಗ್ಮಠ ಕ್ರಾಸ್ ರೋಡ್ನಲ್ಲಿರುವ ಲೀಲಾವತಿ ಕೊಪ್ಪಿಕರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ತಂದೆ ವಾರಕ್ಕೊಮ್ಮೆ ಬರುತ್ತಿದ್ದರೆ ಅನಂತನಾಗ್ ತಾಯಿ ಆನಂದಿ, ಅಕ್ಕ, ತಮ್ಮ ಶಂಕರ್ನಾಗ್ ಜೊತೆ ಇದ್ದರು. ಶಂಕರ್ನಾಗ್ ಪಟ್ಟಣದ ಹೋಲಿ ರೋಸರಿ ಕಾನ್ವೆಂಟ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ಪಟ್ಟಣದ ರಥಬೀದಿ ಹತ್ತಿರದಲ್ಲಿರುವ ರಾಮಕೃಷ್ಣ ಶಾನ್ಬಾಗ್ ಅನಂತನಾಗ್ ರವರ ಸಹಪಾಠಿಯಾಗಿದ್ರು. ಪ್ರತಿದಿನ ಇವರ ಮನೆಗೆ ಬಂದು ಒಟ್ಟಿಗೆ ಶಾಲೆಗೆ ಹೋಗುತ್ತಿದ್ರು. ಶಾಲೆಯಲ್ಲಿ ಪ್ರತಿಭಾವಂತರಾಗಿದ್ದ ಇವರು ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್ ಆಡುತ್ತಿದ್ರು. ಹೆಚ್ಚಿನ ಸಮಯ ಇವರ ಮನೆಯ ಅಂಗಳದಲ್ಲೇ ಕಾಲ ಕಳೆಯುತ್ತಿದ್ರು. ಶಾಲೆಗೆ ಹೋಗಲು ಬಂದಾಗ ಶಾನ್ಬಾಗ್ ಮನೆಯ ದೊಣಪೆಯ ಮೇಲೆ ಕುಳಿತು ಗೆಳೆಯ ರಾಮಕೃಷ್ಣನಿಗೆ ಕಾಯುತ್ತಿದ್ರು. ಮೀನಾಕ್ಷಿ ಬಳಕೂರು, ಡಾಕ್ಟರ್ ಅರುಣ್ ಬಿ ಕಾರ್ಕಳ ಇವರ ಹತ್ತಿರದ ಸಹಪಾಠಿಗಳಾಗಿದ್ರು. ನಮ್ಮ ಅನಂತನಾಗ್ ಅವರ ಫ್ಯಾಮಿಲಿ ಇಲ್ಲಿತ್ತು. ಪ್ರಪ್ರಥಮವಾಗಿ ಅನಂತ್ ನಾಗರಕಟ್ಟೆ ಅವರಿಗೆ ನನ್ನ ಪರವಾಗಿ ಮತ್ತು ನಮ್ಮ ಮನೆಯ ಕುಟುಂಬದ ಎಲ್ಲರ ಪರವಾಗಿ ಹಾರ್ದಿಕ ಶುಭಾಶಯಗಳು. ಯಾಕಂದ್ರೆ ನಮ್ಗೆ ಆದಂತ ಸಂತೋಷ ಅತಿಮಿತಿಯಾದ. ಯಾಕಂದ್ರೆ ಯೋಗ್ಯವಾದ ಸೂಕ್ತವಾದ ಒಂದು ವ್ಯಕ್ತಿಗೆ ಅಂಥ ಒಂದು ಗೌರವ ಸ್ಥಾನ ಸಿಕ್ಕಿದ್ದು, ಅಂತ ಒಂದು ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗಿಯೂ ಬಹಳ ಸೂಕ್ತವಾದದ್ದು. ಅದರ ಸಲುವಾಗಿ ಮತ್ತೊಮ್ಮೆ ಅವರಿಗೆ ಅನಂತಾನಂದ ಧನ್ಯವಾದಗಳನ್ನು ಹೇಳ್ತಾ, 3ನೇ ಇತೆಯಲ್ಲಿ ಕಲಿತಿದ್ರುವಾಗ ನನ್ನ ತಂಗಿ 1ನೇ ಇತೆಯಲ್ಲಿ, ಅವಳ ಹೆಸರು ರೇಣುಕಾ ಅಂತ, ಅವರಿಬ್ಬರು ಒಟ್ಟಿಗೆ ಶಾಲೆಗೆ ಹೋಗೋದು. ಆ ಒಡನಾಟ ಈ ಒಡನಾಟಕ್ಕೆ ಮತ್ತೊಂದು ಮೇನ ಕಾರಣ ಅಂದ್ರೆ ಅವರ ತಾಯಿ ಶ್ರೀಮತಿ ಆನಂದಿ ಅವರು ನಮ್ಮ ತಾಯಿಯವರಿಗೆ ಬಹಳ ಕ್ಲೋಸ್. ಮತ್ತೆ ಅವರ ಅಕ್ಕ ಕಾಮಲಾ ಅಂತ, ಅವರು ಸಹ ನಮ್ಮ ಫ್ಯಾಮಿಲಿಗೆ ಬಹಳ ಕ್ಲೋಸ್ ಆಗಿದ್ರು. ಹೀಗಾಗಿ ನಾವು ಒಟ್ಟಿಗೆ ಬೆರೆತು ಇಲ್ಲಿ ಜೀವನವನ್ನು ಸಾಕ್ತಾ ಇದ್ವಿ. ಅವರು ಸರಳ ಸ್ವಭಾವದ ಬಗ್ಗೆ ನನ್ನ ಅಣ್ಣ ಹೇಳಿದ್ದಾರೆ. ಇವನ್ ಶಂಕರ್ನಾಗ್ ಅಂತ ಒಂದು ವ್ಯಕ್ತಿ ಅಂದ್ರೆ ಅವರು ಯಾವ ಫಿಲ್ಮ್ಸ್ ಗಳನ್ನ ಮಾಡಿದ್ರಲ್ಲ, ಆ ಫಿಲ್ಮ್ಗಳು ಅಹೆಡ್ ಆಫ್ ಟೈಮ್ಸ್ ಅಂತಾರೆ. ಗುರುದತ್ತನ ಹಾಗೆ, ಶ್ಯಾಮ್ ಬೆನಗಲ್ ಹಾಗೆ ಇವರು ಶಂಕರ್ನಾಗ್ ಅವರು ಮಾಡಿದಂತ, ನಿರ್ಮಾಣ ಮಾಡಿದಂತ, ನಿರ್ದೇಶನ ಮಾಡಿದಂತ ಚಿತ್ರಗಳು ಬಹಳ ಅಂದ್ರೆ ಈಗಲೂ ಸಹ ಅವು ರೆಲೆವೆಂಟ್ ಕಾಣಿಸ್ತಾ ಇದ್ದಾವೆ. ಅವರು ಇಲ್ಲಿ ಒಂದು ಸೀತಾರಾಮ್ ಅಂತ ಒಂದು ಫಿಲ್ಮಿನ ಶೂಟಿಂಗ್ ಬಂದಾಗ ಕಾಸರಗೋಡದಲ್ಲಿ ಅದ್ರ ಶೂಟಿಂಗ್ ಆಯ್ತು. ಆ ಸಂದರ್ಭದಲ್ಲಿ ಅವರು ಅಲ್ಲೇ ಪ್ರೊಡಕ್ಷನ್ ಮ್ಯಾನೇಜರ್ ಕೇಳಿದ್ರು, ಇಲ್ಲಿ ಒಂದು ಶಾನ್ಬಾಗ್ ಅಂತ ಒಂದು ಫ್ಯಾಮಿಲಿ ಇದೆ ಅಂತ ನನಗೆ ನೆನಪಿದೆ. ಅವ್ರ ಮನೆಯಲ್ಲಿ ಒಬ್ರು ರೇಣುಕಾ ಅಂತಿದ್ಲು, ಅವಳ ಜೊತೆಗೆ ನಾನು ಶಾಲೆ ಒಟ್ಟಿಗೆ ಹೋಗ್ತಿದ್ದೆ, ಏನಾದ್ರು ನಿಮ್ಗೆ ಗೊತ್ತಿದೆಯಾ ಅಂತ. ಅದು ಏನಂತಾರೆ, ಕೋಇನ್ಸಿಡೆಂಟಲಿ ನಾ ಪ್ರೊಡಕ್ಷನ್ ಮ್ಯಾನೇಜರ್ಗೆ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದ್ದರಿಂದ ಅವ್ರಿಗೆ ಹೇಳಿ, ಹಾಗಾದ್ರೆ ನಾನು ಅವರಿಗೆ ಭೇಟಿಯಾಗಿ ಬರ್ಬೇಕಂತ ಅವರು ವ್ಯಕ್ತ ಮಾಡಿದಕ್ಕಾಗಿ ಆ ಶೂಟಿಂಗಿನ ಒಂದು ವಿರಾಮದ ಸಂದರ್ಭದಲ್ಲಿ ಜೀಪ್ ತಕೊಂಡು ಧಾವಿಸಿ ಬಂದಿದ್ದಾರೆ. ನಮ್ಗಿಂತ ಆಶ್ಚರ್ಯ ನಮ್ಗೆ ಗೊತ್ತೇ ಇಲ್ಲ. ಒಮ್ಮೆಲೆ ಗಾಬರಿ, ಆಶ್ಚರ್ಯ, ಸಂತೋಷ ಎಲ್ಲ ಆಯ್ತು. ಇಲ್ಲಿ ಬಂದು ಶಂಕರ್ನಾಗ್ ಅಂತ ಅನ್ಕೊಳ್ಳಿ, ಅವರನ್ನ ನಾವು ಚಿತ್ರವನ್ನು ನೋಡಿದ್ವಿ ಯಾವ್ದು ಪೇಪರ್ಗಳಲ್ಲೆಲ್ಲ. ಹೀಗಾಗಿ ಅವರನ್ನು ಗೊತ್ತಾಯ್ತು. ಆದ್ರೆ ಕಲ್ಪನೆ ಹೊರಗಾಯ್ತು. ಅಂದ್ರೆ ಎಂಥ ಒಂದು ಸರಳ ವ್ಯಕ್ತಿ ಇಲ್ಲಿ ಬಂದು ನಮ್ಮ ಜೊತೆಗೆ ಒಂದು ಅರ್ಧ ದಿನ ಕಳೆದು, ಮತ್ತೆ ನಮ್ಮ ತಾಯಿರು ಹೇಳಿದ್ರು, ನಿಮ್ಗೆ ಏನಾದ್ರು ಶೂಟಿಂಗ್ ನೋಡಿದ್ರೆ ಬನ್ನಿ, ನಾನು ನಿಮಗೆಲ್ಲ ಶೂಟಿಂಗ್ ತೋರಿಸ್ತೇನೆ ಅಂತ. ನಂತರ ನನ್ಗೂ ಹೇಳಿದ್ರು. ಆಮೇಲೆ ನಾನು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ರಿಂದ ಅಲ್ಲಿ ಮಿಂಚಿನ ಓಟದ ಶೂಟಿಂಗ್ ಟೈಮ್ನಲ್ಲಿ
ಅವರು ನನಗೆ ವಿಶೇಷವಾಗಿ ಕರೆದುಕೊಂಡು ಅಲ್ಲಿ ಶೂಟಿಂಗ್ ಆಗುವ ಸಂದರ್ಭದಲ್ಲಿ ನನ್ ಕರೆದುಕೊಂಡು ಹೇಗೆ ಶೂಟಿಂಗ್ ಮಾಡ್ತಾರೆ ಅದೆಲ್ಲ ತೋರಿಸಿದ್ರು. ಇಂಥ ಒಂದು ಸರಳ ವ್ಯಕ್ತಿ, ಬಹಳ ದುಃಖ ಅನ್ಸ್ತದೆ ಅವರನ್ನ ನಾವು ಕಳ್ಕೊಂಡಿದ್ದೇವೆ. ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಅವರು. ನಾವು ಕಳ್ಕೊಂಡಿದ್ದು ಆ ಕಾಲ, ಅವರ ಮೃತ್ಯು ನಮಗೆಲ್ಲ ಒಂದು ದುಃಖವನ್ನು ತಂದಿತ್ತಾಗ. ಅವರ ಬಗ್ಗೆ ನಮ್ಮ ಅನಂತ್ ನಾಗ್ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ, ನನ್ನ ತಮ್ಮ ಶಂಕರ ಅಂತ. ಅದರಲ್ಲಿ ಅವರು ತನ್ನ ತಮ್ಮನ ಬಗ್ಗೆ ಎಲ್ಲ ಬರೆದಿದ್ದಾರೆ. ಅನಂತ್ ನಾಗ್ ಅವರು ಬಹುಮುಖ ಪ್ರತಿಭೆ, ಒಳ್ಳೆಯ ಗಾಯಕರು, ಮತ್ತು ಅವರು ಹೇಳುವಂತ ಕೆಲವೊಂದು ಸಂಸ್ಕೃತದಲ್ಲಿ ಅದನ್ನು ತಾವೆಲ್ಲ ಅವರ ರಮೇಶ್ ಅವರ ಕಾರ್ಯಕ್ರಮದಲ್ಲಿ ನೋಡಿರಬೇಕು. ಅಷ್ಟೇ ಅಲ್ಲ, ಅವರು ಒಂದು ನಮನೆಯ ಏನ್ ಗೊತ್ತಾ, ಯಾವುದೇ ಒಂದರಲ್ಲಿ ಅವರ ಆಕ್ಟಿವ್ ಆಟಿಟ್ಯೂಡ್ ಇದೆ ಅಲ್ಲ, ಅದು ನಿಜವಾಗಿ ಯಾರಿಗೂ ಬೆರಗು ತರಿಸ್ತದೆ ಈ ಒಂದು ವಯಸ್ಸಿನಲ್ಲಿ ಸಹ. ಅಂಥ ಒಂದು ಕುಟುಂಬದವರವರು ಅನಂತ್ ನಾಗ್ ಅವರಿಗೆ. ಅನಂತ್ ನಾಗ್ ಉಪನಯನವನ್ನ ಇಲ್ಲಿಯ ಕೃಷ್ಣ ಭವಾನಿ ಭಟ್ಟರವರೇ ಮಾಡಿದ್ದಾರೆ. ತಾಲೂಕಿಗೆ ಬಂದಾಗಲೆಲ್ಲ ರಾಮಕೃಷ್ಣ ಶಾನ್ಭಾಗ್ ಮನೆಗೆ ಬರುತ್ತಿದ್ರು. ಊಟ ತಿಂಡಿ ಮಾಡಿ ಕುಟುಂಬದವರ ಜೊತೆ ಕಾಲ ಕಳೆದು ಹೋಗುತ್ತಿದ್ರು. ತುಂಬಾ ಸರಳ ವ್ಯಕ್ತಿಯಾಗಿದ್ದ ಇವರು ರಾಮಕೃಷ್ಣ ಶಾನ್ಭಾಗ್ ತಂದೆ ತಾಯಿಯ ಜೊತೆ ಆತ್ಮೀಯವಾಗಿ ಮಾತನಾಡಿ ಸ್ವಂತ ತಂದೆ ತಾಯಿಯಷ್ಟೇ ಗೌರವ ಕೊಡುತ್ತಿದ್ರು. ಒಮ್ಮೆ ಇವರ ಮನೆಗೆ ಬಂದಾಗ ಶಾಲೆಗೆ ಹೋಗುವ ಹೇರ್ ಕಟಿಂಗ್ ಮಾಡುತ್ತಿದ್ದವನನ್ನ ಹುಡುಕಿ ಅವನ ಅಂಗಡಿಗೆ ಹೋಗಿದ್ರು. ತುಂಬಾ ಸರಳವಾಗಿದ್ದ ಇವರು ಎಲ್ಲರಿಗೂ ಇಷ್ಟವಾಗಿ ಬಿಟ್ಟಿದ್ರು. ಇಂದು ನಾನು ನಮ್ಮ ನೆಚ್ಚಿನ ಅನಂತ್ ನಾಗರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿರುವುದನ್ನು ನೋಡಿದಾಗ ತೀವ್ರ ಸಂತೋಷವಾಯಿತು. ಕೂಡಲೇ ನನಗೆ ನನ್ನ ಬಾಲ್ಯದಲ್ಲಿರುವಂತಹ ಒಡನಾಟದ ಸ್ಮರಣೆಗೆ ಬಂತು. ಅವರು ಹೊನ್ನಾವರದಲ್ಲಿ ವಾಸ್ತವ್ಯವಾಗಿದ್ದು, ಅವರು ಮತ್ತು ನನ್ನ ಬಾಂಧವ್ಯ 4 ವರ್ಷಗಳ ಕಾಲ ಇಲ್ಲಿ ಅವರ 4th ಸ್ಟ್ಯಾಂಡರ್ಡ್ 5th 6th and 7th ಸ್ಟ್ಯಾಂಡರ್ಡ್ ಅವರಿಗೆ. 4th ಅವರು ಇದ್ದಾಗಲೂ ಇಲ್ಲಿ ಅವರು ಅವರ ಮನೆ ನಮ್ಮ ಕೀರಿಯಲ್ಲಿ ಜೋಗ್ಮಠ್ ಕ್ರಾಸ್ ನಲ್ಲಿ ಇರುವಂತಹ ಲೀಲಾವತಿ ಕೊಪ್ಪಿಕರ್ ಅವರ ಮನೆಯಲ್ಲಿ ಅವರು ಬಾಡಿಗೆಗೆ ಇದ್ರು. ಅವರ ತಂದೆಯವರು ಆ ಸಮಯ ಸದಾನಂದ ನಾಗರಕಟ್ಟೆ ಅಂತ ಅವರ ಹೆಸರು. ಅವರು ನಮ್ಮ ಸಮೀಪ ಇರುವಂತಹ ಚಿತ್ರಾಪುರ ಮಠದಲ್ಲಿ ಆಫೀಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ವೀಕೆಂಡ್ ಎಂಡಿಗೆ ಅವರು ಸದಾನಂದ ನಾಗರಕಟ್ಟೆ ಬರ್ತಿದ್ರು. ಇವರ ಶಿಕ್ಷಣ ಸಲುವಾಗಿ ಅವರು ಇಲ್ಲೇ ಅವರ ಒಂದು ಮನೆ ಇಟ್ಕೊಂಡಿದ್ರು ಅವರು. ಹಾಗೆ ಅವರು ನಮ್ಮ ಜೊತೆಗೆ ಬಹಳ ಒಡನಾಟ. ನಮ್ಮ ಅಂಗಳದಲ್ಲಿ ನಾವು ಬ್ಯಾಡ್ಮಿಂಟನ್ ಆಡೋದು, ಗ್ರೌಂಡ್ ನಲ್ಲಿ ಕ್ರಿಕೆಟ್, ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಫುಟ್ಬಾಲ್, ವಾಲಿಬಾಲ್ ಆಡೋದು, ಇಂತಹ ಒಂದು ಹವ್ಯಾಸ ಇಟ್ಕೊಂಡಿದ್ವಿ. ದಿನಾಲ್ ಅವರು ನಮ್ಮ ಮನೆಗೆ ಬಂದು ನಮ್ಮ ಅಂಗಳದಲ್ಲಿ ಸೀಟ್ ಇತ್ತು, ಅದರ ಮೇಲೆ ಕೂತ್ಕೊಳ್ತಿದ್ರು. ರಾಮಕೃಷ್ಣ ಅಂತ ಕರೆಯುದವರು. ಅವ್ರು ಯಾವಾಗಲೂ ಅವರು ವೈಟ್ ಡ್ರೆಸ್ ಪ್ರಿಯವರು, ವೈಟ್ ಶಾರ್ಟ್ಸ್, ವೈಟ್ ಶರ್ಟ್ ಅವರ ಒಂದು ಯಾವಾಗಲೂ ಒಂದು ಹಾಕುದು. ನಮಗೆ ಆವಾಗ ಶಾಲೆ ಯೂನಿಫಾರ್ಮ್ ನಮಗೆ ಆವಾಗ ಖಾಕಿ ಶಾರ್ಟ್ಸ್ ಮತ್ತು ಬ್ಲೂ ಶರ್ಟ್ ಇತ್ತು. ಅವರು ಆಲ್ ಮಂಡೇಸ್ ನಾವು ಅದು ಹಾಕೊಳ್ತಿದ್ವಿ. ರಿಮೈನಿಂಗ್ ಡೇಸ್ ಬೇರೆ ಕಲರ್ ಡ್ರೆಸ್ ಹಾಕೊಳ್ತಿದ್ವಿ. ಅದು ಇವರ ಡ್ರೆಸ್ ಯಾವಾಗಲೂ ವೈಟ್ ಅಂಡ್ ವೈಟ್. ಹೀಗಾಗಿ ಅವ್ರ ಮನಸ್ಸಿಯಾಗ ವೈಟ್ ಇತ್ತು, ಹೃದಯ ವೈಟ್ ಇತ್ತು, ಅವ್ರ ಡ್ರೆಸ್ ಹಾಗೆ ಇತ್ತು. ವೆರಿ ನೀಟ್, ವೆರಿ ಡಿಸಿಪ್ಲಿನ್ ಅಂಡ್ ವೆಲ್ ಡ್ರೆಸ್ಡ್ ಅಂಡ್ ವೆಲ್ ಮ್ಯಾನರ್ಡ್ ಇದ್ರು. ಸಂತೋಷವಾಗ್ತಾ ಇದೆ. ಅಂತವರಿಗೆ ಇಂತಹ ಒಂದು ಪದ್ಮಭೂಷಣ ಒಂದು ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗಿಯೂ ಒಂದು ಆನಂದದ ವಿಷಯ. ಯಾಕಂದ್ರೆ ಅವ್ರಿಗೆ ಹಿ ಡಿಸರ್ವ್ಸ್ ದಟ್ ಅವಾರ್ಡ್. ಮತ್ತು ಅವರು ನನಗೆ ಬಹಳ ಸಂತೋಷವಾಯಿತು. ಇಲ್ಲಿ ಕೆರೆಮನೆ ಶಿವರಾಮ್ ಹೆಗಡೆಯಲ್ಲಿ ಒಂದು ನಾಟ್ಯೋತ್ಸವ ಆಗ್ತದೆ. 2 ವರ್ಷ ಹಿಂದೆ ಅವರು ಸಹ ಇಲ್ಲಿ ಅವರಿಗೆ ಒಂದು ಪ್ರಶಸ್ತಿ ಸಿಕ್ಕಿತ್ತು. ಆವಾಗ ನನಗೆ ಕೊನೆಯ ಭೇಟಿ ಅವ್ರದ್ದು. ಮಧ್ಯದಲ್ಲಿ ಯಾವಾಗಲೂ ಹೊನ್ನಾವರದಲ್ಲಿ ಬಂದ್ರೆ ನಮ್ಮನೆಗೆ ಅವರು ಬಂದ ಹೊರತು ಹೋಗೋದಿಲ್ಲ. ಅವರಿಗೆ ಸರಳ ಸ್ವಭಾವ ಅಂದ್ರೆ ಎಲ್ಲೂ ಬಂದ್ರು ಅವರು ಈವನ್ ಅವರ ಒಂದು ಬಾರಬರಿಗೆ ಸೈಲ್ ಭೇಟಿಯಾಗಿ ಹೋಗ್ತಿದ್ರು. ಅಂತಹ ಒಂದು ಸರಳತೆ ಅವರಲ್ಲಿ, ಅಂತಹ ಒಂದು ಗುಣ ಅವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅನಂತ್ ನಾಗ್ ಸಹೋದರ ಶಂಕರ್ ನಾಗ್ ರಾಮಕೃಷ್ಣ ಶಾನ್ಭಾಗ್ ಶರಾಫ್ ಜೊತೆ ಹೋಲಿ ರೋಸರಿ ಕಾನ್ವೆಂಟ್ಗೆ ಹೋಗುತ್ತಿದ್ರು. ಒಮ್ಮೆ ಕಾಸರಗೋಡಿನಲ್ಲಿ ಸಿನಿಮಾ ಶೂಟಿಂಗ್ ಬಂದಾಗ ಶಾನ್ಭಾಗ್ ಮನೆ ಹುಡುಕಿ ದಿಢೀರ್ ಎಂದು ಅವರ ಮನೆಗೆ ಬಂದಿದ್ರು. ಕುಟುಂಬದವರ ಜೊತೆ ಅರ್ಧ ಗಂಟೆಯ ತನಕ ಇದ್ದು ಹೋಗಿದ್ರು. ತಮ್ಮ ಪತಿ ವ್ಯಾಸಂಗ ಮಾಡಿರುವ ಹೋಲಿ ರೋಸರಿ ಕಾನ್ವೆಂಟ್ನ ಕಾರ್ಯಕ್ರಮವೊಂದಕ್ಕೆ ಶಂಕರ್ ನಾಗ್ ಪತ್ನಿ ಅರುಂಧತಿ ನಾಗ್ ಮತ್ತು ಅವರ ಮಗಳು ಬಂದಾಗ ಪತಿಯ ಗೆಳೆಯರಾದ ರಾಮಕೃಷ್ಣ ಶಾನ್ಭಾಗ್ ಮನೆಗೆ ಬಂದಿದ್ರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ಬಳ್ಳಾರಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿಯ ಗುಳ್ಳಾಪುರ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಸವಣೂರಿನ ಸಂತೆ ವ್ಯಾಪಾರಸ್ಥರಿಗೆ ಗೋಕರ್ಣದ ವಾರದ ಸಂತೆಯ ದಿನವಾದ ಗುರುವಾರ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಶೆಟ್ಟಿ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಸಂತಾಪ ಸೂಚಿಸಲಾಯಿತು. ಹಲವು ವರ್ಷಗಳಿಂದ ದೂರದ ಹಾವೇರಿ ಸವಣೂರಿನಿಂದ ಇಲ್ಲಿಗೆ ಬಂದು ತರಕಾರಿ ವಹಿವಾಟು ನಡೆಸುತ್ತಾ ಜನರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದನ್ನ ಸ್ಮರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ನಂತರ ಮೃತರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಮಾಡಿ ವಂದಿಸಿದ್ರು. ಅಲ್ಲದೆ ಶ್ರದ್ಧಾಂಜಲಿ ಸೂಚಿಸುವ ಬೃಹತ್ ಫಲಕವನ್ನ ಹಾಕಲಾಗಿತ್ತು. ಈ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಶೇಖರ್ ನಾಯ್ಕ್, ಸತೀಶ್ ದೇಶಭಂಡಾರಿ, ಮಂಜುನಾಥ್ ಶೆಟ್ಟಿ, ಲಕ್ಷ್ಮೀಶ್ ಗೌಡ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ, ಉದ್ಯಮಿ ನಾಗೇಶ್ ಗೌಡ, ರಾಮೇಶ್ವರ ಕುರ್ಲೆ, ದೇವುಗೌಡ, ರಾಜೇಶ್ ನಾಯಕ್, ಶ್ರೀನಿವಾಸ್ ನಾಯಕ್ ಹಾಗೂ ಸ್ಥಳೀಯರು, ಸಂತೆ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.